ಎಲ್ರಿಗೂ ನಮಸ್ಕಾರ. ಒಂದು ಸಣ್ಣ ಮೆಸೇಜ್ನ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂದರೆ, ನಾನು ಅಡುಗೆ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕೈಗೆಲ್ಲ ಗಾಯ ಮಾಡಿಕೊಂಡೆ. ಇಲ್ಲಿ ಮತ್ತೆ ಈ ಬೆರಳು ಸುಟ್ಕೊಂಡಿದ್ದೀನಿ. ಈ ಅಡುಗೆ ಮಾಡುವಾಗ ಈ ರೀತಿ ಎಲ್ಲ ಕೈ ಸುಟ್ಕೊಳ್ತೀವಿ ಅಥವಾ ಕಟ್ ಮಾಡುವಾಗ ನಮ್ಮದು ಬೆರಳ್ದು ಸ್ಕಿನ್ನು ಅಥವಾ ಉಗುರು ಏನಾದರೂ ಈ ರೀತಿ ಕಟ್ ಆಗ್ತಾ ಇರುತ್ತೆ ನಾರ್ಮಲಿ. ಅವಾಗ ನನ್ನ ತಲೆಯಲ್ಲಿ ಒಂದು ಥಾಟ್ ಬಂತು, ಹೌದಲ್ಲ, ಎಷ್ಟೊಂದು ಜನ ಮನೇಲಿ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು ಅಡುಗೆ ಮಾಡ್ತಾ ಇರ್ತಾರೆ. ಅವರು ಕೂಡ ಯಾವಾಗಲಾದರೂ ಈ ರೀತಿ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಅಲ್ಲ. ಒಂದ್ಸಲ ಎಣ್ಣೆಯಲ್ಲಿ ಏನಾದರೂ ಕರಿಯುವಾಗ ಎಣ್ಣೆ ಸಿಡಿಸ್ಕೊಂಡಿರೋರು ಇರ್ತಾರೆ, ಕೈ ಸುಟ್ಕೊಂಡಿರ್ತೀವಿ ಅಥವಾ ಎಣ್ಣೆ ಬಿದ್ದು ಬೊಬ್ಬೆ ಬಂದಿರುತ್ತೆ, ಅಥವಾ ಕಟ್ ಮಾಡುವಾಗ ಇದಕ್ಕೆ ಚಾಕು ಏನಾದರೂ ಶಾರ್ಪ್ ಇದ್ದರೆ ಕಟ್ ಆಗಿ ಬೆರಳು ಅಥವಾ ಸ್ಕಿನ್ ನೇಲ್ ಏನಾದರೂ ಕಟ್ಟಾಗಿ ಸ್ವಲ್ಪ ಬ್ಲಡ್ ಕೂಡ ಬಂದಿರುತ್ತೆ. ಈ ಥರ ಎಲ್ಲ ಇರುತ್ತೆ. ಇದೆಲ್ಲದನ್ನು ಯಾರು ಬೇಕು ಅಂತ ಮಾಡ್ಕೊಳ್ಳಲ್ಲ. ಈಗ ಮನೆಯಲ್ಲಿ ಎಲ್ಲ ಥರದ ಜನ ಇರ್ತಾರೆ, ಚಿಕ್ಕವರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಹೀಗೆಲ್ಲ. ಸೊ ಅಡುಗೆ ಮಾಡೋರು ಯಾವಾಗಲೂ ಅದನ್ನ ತುಂಬ ಪ್ರೀತಿಯಿಂದ ಮಾಡ್ತಾರೆ ಕೆಲಸನ, ಅಡುಗೆನ. ತಲೆಯಲ್ಲಿ ಈಗ ಖಾರ ಜಾಸ್ತಿ ಆದರೆ ನನ್ನ ಮಗ ತಿನ್ನಲ್ಲ, ಮಗಳು ತಿನ್ನಲ್ಲ, ಪಾಪು ತಿನ್ನಲ್ಲ, ಅಥವಾ ಎಣ್ಣೆ ಸ್ವಲ್ಪ ಅಡುಗೆಯಲ್ಲಿ ಎಣ್ಣೆ ಜಾಸ್ತಿ ಆದರೆ ಅವ್ರಿಗೆ ಇಷ್ಟ ಆಗಲ್ಲ, ಇವ್ರಿಗೆ ಇಷ್ಟ ಆಗಲ್ಲ. ಸೊ ಈ ರೀತಿ ಎಲ್ಲದು ಟೇಸ್ಟ್, ಎಲ್ಲರ ಅಭಿರುಚಿ ಏನಿದೆ ಅದೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಅಡುಗೆ ಮಾಡೋದು ಯಾರೇ ಆದ್ರೂ. ಮತ್ತು ಕೆಲವೊಂದು ತರಕಾರಿ ಆಗಿರ್ಬೋದು ಅಥವಾ ಕೆಲವೊಂದು ರೆಸಿಪೀಸ್ ಆಗಿರ್ಬೋದು, ನಾನು ಇದು ಮಾಡಿದ್ರೆ ಅವ್ರು ತಿನ್ನಲ್ಲ, ಅದು ಮಾಡಿದ್ರೆ ಇವ್ರು ತಿನ್ನಲ್ಲ, ಈ ರೀತಿ ಎಲ್ಲರಿಗೂ ಇಷ್ಟ ಆಗುವಂಥ ಅಡುಗೆ ಮಾಡಬೇಕು. ಇದಿಷ್ಟನ್ನು ಗಮನದಲ್ಲಿ ಇಟ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲದೆ ಅದನ್ನ ಮಾಡುವಾಗಲೂ ಅಚಾನಕ್ಕಾಗಿ ಈ ರೀತಿ ಸುಟ್ಕೊಳ್ಳೋದು ಅಥವಾ ಬೆರಳು ಈ ರೀತಿ ಕಟ್ಟಾಗೋದು, ಬ್ಲಡ್ ಬರೋದು ಆಗಿರತ್ತೆ. ಅಂದಾಗ ಇನ್ ಕೇಸ್ ಅಡುಗೆಗೆ ಯಾರು ಉಪ್ಪು ಖಾರ ಹುಳಿ ಬೇಕು ಅಂತ ಜಾಸ್ತಿ ಹಾಕಲ್ಲ ಅಲ್ವಾ, ಏನೋ ಕೈ ತಪ್ಪೆ ಆಗಿರ್ಬೋದು ಅಥವಾ ಗೊತ್ತಿಲ್ಲದೆ ಆಗಿರುತ್ತೆ. ಹಾಗಾದಾಗ ಯಾವಾಗಲಾದರೂ ಅಡುಗೆಯಲ್ಲಿ ಉಪ್ಪು ಖಾರ ಹುಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದಲ್ಲ. ಯಾವಾಗಲೂ ಅಲ್ಲ, ಯಾವಾಗಲಾದರೂ ಆಗಿದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದಲ್ಲ. ಅದ್ರ ಬದಲು ಅಡುಗೆ ಚೆನ್ನಾಗಿಲ್ಲ, ನನಗೆ ಬೇಡ, ಇದರಲ್ಲಿ ಉಪ್ಪು ಜಾಸ್ತಿ, ನಂಗೆ ಬೇಡ, ನಿಂಗೆ ಅಡುಗೆನೇ ಮಾಡಕ್ ಬರಲ್ಲ, ಇದು ಖಾರ ಆಗಲಿ, ಇದನ್ನ ಯಾರು ತಿಂತಾರೆ, ನನಗೆ ಬೇಡ, ಈ ರೀತಿ ಕೂಗಾಡಿ ಹಾರಾಡಿ ಜಗಳ ಮಾಡೋದ್ರ ಬದಲು ಕೂಲಾಗಿ, ಇವತ್ತು ಯಾಕೋ ಅಡುಗೆ ಸ್ವಲ್ಪ ಉಪ್ಪಾಗಿದೆ ಅಲ್ಲ ಅಂದಾಗ ವೈಫಿಗಾಗಿರ್ಬೋದು ಅಥವಾ ಅಮ್ಮಂಗಾಗಿರ್ಬೋದು, ಇಲ್ಲ ಅಡುಗೆ ಯಾರು ಮಾಡ್ತಾರೆ ಅವರಿಗೆ, ಅಮ್ಮ ಅಡುಗೆಲಿ ಯಾಕೋ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಲ್ಲ ಅಂದಾಗ ಅವರು ಹೌದಾ, ಏನಾಯ್ತು ಅಂದರೆ ಅವರು ಅವಾಗ ಓಕೆ ಹೌದಾ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಹೌದಾ, ಅದು ನಾನು ಉಪ್ಪು ಹಾಕಿದ್ದೆ, ಹಾಕುವಾಗ ಸ್ವಲ್ಪ ಜಾಸ್ತಿ ಬಿದ್ದುಬಿಡ್ತು ಅಂತ. ನೀವು ಅವಾಗ ಏನು ಬೈಲಿಲ್ದಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದಾಗ ಅವ್ರಿಗೂ ಅನ್ಸುತ್ತೆ, ಅಯ್ಯೋ ಉಪ್ಪು ಜಾಸ್ತಿ ಆಯಿತು, ಸುಮ್ಮನೆ ತಿಂದ ಅಲ್ಲಪ್ಪ ಇವನು, ಆ ಥರ ತಲೆಗೆ ಬರುತ್ತೆ. ಸೊ ಈ ವಿಡಿಯೋದು ಮೆಸೇಜ್ ನಾನು ಕೊಡೋಕ್ಕೆ ಹೋಗಿರೋದೇನು ಅಂದರೆ, ಯಾವಾಗಲಾದರೂ ಈ ರೀತಿ ಉಪ್ಪು ಖಾರ ಹುಳಿ ಜಾಸ್ತಿ ಆದಾಗ ಕೂಗಾಡದೆ ಸಮಾಧಾನವಾಗಿ ಹೇಳಿದಾಗ ಅವರು ಕೂಡ ಹೌದಲ್ಲ, ಇವತ್ತು ಉಪ್ಪು ಜಾಸ್ತಿ ಆಗಿತ್ತು, ಖಾರ ಜಾಸ್ತಿ ಆಯಿತು, ಅವ್ರು ಸುಮ್ಮನೆ ತಿಂದ್ರು ಅಲ್ಲ, ಏನೂ ಅನ್ನಲೇ ಇಲ್ಲ ಅಂತ ನಮಗೆ ಅನಿಸುತ್ತೆ. ನಾವು ಬೇಕು ಅಂತ ಮಾಡದೆ ಇದ್ರೂ ಆ ಥರದ ರಿಯಾಕ್ಷನ್ ಬಂದಾಗ ಹೌದಲ್ಲ, ಈ ಥರ ಆಯ್ತಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಕೇರ್ಫುಲ್ಲಾಗಿ ಮಾಡಬೇಕು ಅಂತ ನಮ್ಮ ಮನಸ್ಸಿಗೂ ಅನಿಸುತ್ತೆ. ಅದ್ರ ಬದಲು ಜೊತೆ ಕೂಗಾಡಿ ಹಾರಾಡಿ ಪಕ್ಕದ ಮನೆಯವರಿಗೆಲ್ಲ ಕೇಳಿಸೋಕೆ, ಇಲ್ಲ ಪಾತ್ರೆ ಎಲ್ಲ ಸೌಂಡ್ ಮಾಡೋದೆಲ್ಲ ಮಾಡಿದಾಗ ನಮಗೇನು ಅನಿಸುತ್ತೆ, ಎಷ್ಟು ಮಾಡಿದ್ರು ಇಷ್ಟೇ ಅನ್ನೋ ಥಾಟ್ ಯಾರಿಗೆ ಆಗಲಿ ಬರುತ್ತೆ ಅಲ್ಲ. ಯಾಕೆ ಅಂದರೆ ಅಡುಗೆ ಮಾಡೋರು ಯಾರು ಬೇಕು ಅಂತ ಉಪ್ಪು ಖಾರ ಹುಳಿ ಅಥವಾ ವಾಟ್ ಎವರ್ ಅದನ್ನ ಜಾಸ್ತಿ ಹಾಕಲ್ಲ, ಕೈ ತಪ್ಪಿ ಆಗಿರುತ್ತೆ. ಯಾವಾಗಲಾದರೂ ಈ ರೀತಿ ಆದಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡೋದ್ರಲ್ಲಿ ತಪ್ಪಿಲ್ಲ, ಅಥವಾ ಪೊಲೈಟಾಗಿ ಅದನ್ನ ಕನ್ವೆ ಮಾಡೋದ್ರಲ್ಲಿನೂ ತಪ್ಪಿಲ್ಲ ಅಂತ ನನಗೆ ಅನಿಸಿದ್ದು. ಸೊ ಈ ಒಂದು ಸಣ್ಣ ಮೆಸೇಜ್ ಕೊಡ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಚಾರ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಾನು ಹೇಳಿದ್ರಲ್ಲಿ ಹೌದಪ್ಪ ನಿಜ ಅಲ್ಲ ಅಂತ ಒಂದು ಸ್ವಲ್ಪನಾದರೂ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು
ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.